ಹಾಯ್ ಎಲ್ಲ ನನ್ನ ಜೊತೆ ನನ್ನ ಕತೆ ಧಾರಾವಾಹಿ ಮ್ಯಾಜಿಕ್ ಊರಿಗೆ ಸ್ವಾಗತ ಸುಸ್ವಾಗತ. ಏನಾಗಿದೆ ನೋಡೋಣ ಬನ್ನಿ. ಎಲ್ಲರೂ ಕೂಡ ನಿಂಗವಜ್ಜಿ ಮನೆಯಿಂದ ಬೀಳ್ಕೊಡೋಕೆ ಪ್ರಾರಂಭಿಸ್ತಾರೆ. ಅಜ್ಜಿ ಬಾವುಗಳಾಗಿ ಅಳಕ್ ಶುರು ಮಾಡ್ತಾರೆ. ಅದಕ್ಕೆ ರಾಧೆ ಮತ್ತೆ ಕೇಶವ ಇದ್ದವರು ಇಲ್ಲಿ ಬಿಡು ಅಣ್ಣ, ಹೋಗೋದು ಯಾಕೆ ಅಂದಾಗ ಅದಕ್ಕೆ ನಿಂಗಮ್ಮಜ್ಜಿ ಇದ್ದರು, ಬೇಡ ನಾವೆಲ್ಲ ಒಂದಾಗಿದ್ದೀವಿ ಅಂತ ಹೇಳಿ ಭ್ರಮರಾಂಬನ ಒಬ್ಳನ್ನೇ ಬಿಡಕ್ಕಾಗತ್ತಾ? ಎಲ್ರು ಅವಳನ್ನ ನೋಡ್ಕೋಬೇಕಲ್ವಾ? ಅದನ್ನ ನಾವು ನೋಡೋಣ, ಸ್ವಾರ್ಥ ಮೆರ್ದಂಗ ಆಗ್ತಿದೆ. ಬೇಡ್ರಪ್ಪ, ಬೇಡ ಹೋಗು, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ರು ಕೂಡ ಅಂತ ಹೇಳ್ತಾರೆ. ಕೊನೆಗೆ ಬನ್ನಿ ಎಲ್ಲ ಊಟ ಮಾಡೋಣ, ಅದಕ್ಕಿಂತ ಮುಂಚೆ ಸತ್ಯನ ಬಿಡ ಬೇಡ ನಿಂಗಜ್ಜಿ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು, ಎಲ್ಲ ನಿಂತ್ಕೊಳ್ಳಿ ಅಂತ ಹೇಳಿ ಎಲ್ರು ನಿಂತ್ಕೊಳ್ತಾರೆ. ನಿಂತ್ಕೊಂಡಾಗ ಈ ನೆನಪು ಚಿರಾಯುವಾಗಿ ಉಳ್ಕೋಬೇಕು ಅಂತೇಳಿ ಸೆಲ್ಫಿ ತೆಗಿತಾರೆ ಸತ್ಯನ. ನಾವೆಲ್ಲ ಊಟಕ್ಕೆ ಕೂತ್ಕೋತೀವಿ, ಗಂಡಸರು ಮಾತ್ರ ಬಡಿಸ್ರಪ್ಪ, ಹೆಂಗಸರೆಲ್ಲ ಕೂತ್ಕೋತೀವಿ ಅಂತ ನಿಂಗಜ್ಜಿ ಇರ್ತಾರೆ. ಎಲ್ರು ಕೂತ್ಕೊಳ್ತಾರೆ, ಖುಷಿಯಿಂದ ಎಲ್ರಿಗೂ ಬಾಳೆ ಎಲ್ಲ ಹಾಕ್ತಾರೆ. ಹಾಕಿದ್ಮೇಲೆ ಬಡಿಸ್ರು ಇದ್ಯಾಕೆ ನಿಂತಿದ್ದೀರಾ ಅಂತಾರೆ. ಒಬ್ಬೊಬ್ಬರಾಗಿ ಬಡಿಸ್ ಪ್ರಾರಂಭಿಸಿದ್ಮೇಲೆ ನೀವು ಕೂತ್ಕೊಳ್ಳಿ, ನೀವ್ಯಾಕೆ ನಿಂತಿದ್ದೀರಾ ಅಂತೇಳಿ ಅಜ್ಜಿ ಅವ್ರನ್ನೂ ಕೂರಿಸ್ತಾರೆ. ಅಜಿತಾ ಭೂಮಿ ಇದ್ದೇ ಇದೆ, ಪರಸ್ಪರ ಒಬ್ಬರಿಗೊಬ್ರು ತಿನ್ನಿಸ್ತಕ್ಕಂಥದ್ದು. ಆನಂತರ ಎಲ್ರು ಓಡ್ತಾರೆ. ಹೊರಟು ಇಲ್ಲಿಗೆ ಬರ್ತಾರೆ. ಬರ್ತಿದ್ದಾಗೇನೆ ಇಲ್ಲಿ ಭ್ರಮರಾಂಬಜ್ಜಿ ಖುಷಿ ಪಡ್ತಾರೆ. ಅಯ್ಯೋ ಎಷ್ಟು ದಿನ ಆಗಿತ್ತಪ್ಪ ನಿಮ್ಮನ್ನೆಲ್ಲ ನೋಡಿ ಅಂತ ಹೇಳಿ ಕೂತ್ಕೊಂಡೆಲ್ಲ ಕತೆ ಹೇಳ್ತಾರೆ ಸಂಗೀತ. ಅದಕ್ಕೆ ಪಲ್ಲವಿ ಇದ್ದವರು, ಬಿಡಕ್ಕ ಹೋಗ್ಲಿ, ಅತ್ತೆ ಸೊಸೆ ಒಂದುಗೂಡಿದ್ರಲ್ಲ, ಎಲ್ಲ ಸುಖಾಂತದಲ್ಲ ಅಂತ್ಯ ಆಯ್ತಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಾರು ಇದಕ್ಕೆಲ್ಲ ನೋಡಲ್ಲಿ ಬರ್ತಾ ಇದ್ದಾಳ ನನ್ನ ಸೊಸೆ ಅವಳು. ಅದಕ್ಕೆ ಶ್ರವಣ್ ಅಂತಾರೆ, ನಿಂಗೆ ಏನು ವರ ಬೇಕು ಕೇಳ್ಕೊಮ್ಮ ಅಂದಾಗ ಅದಕ್ಕೆ ಭೂಮಿ ಇದ್ದವಳು, ನಂಗೆ ಏನು ಬೇಡ, ನನಗೆ ಕೊಟ್ಟಿರೋ ವರನೇ ಸಾಕು ಅಂತಾಳೆ. ಅದಕ್ಕೆ ಅಂಜು ಇದ್ದವಳು, ಅವ್ಳದೊಂದು ಮಧ್ಯೆ ಇರ್ಲೇಬೇಕಲ್ಲ ಅಂದ್ರೆ ಏನು ಹಾಗಂದ್ರೆ ಅರ್ಥ ಅಂದಾಗ, ಏನಿಲ್ಲ ಬಡವ್ರ ಮನೆ ಹುಡುಗಿ, ಎಲ್ಲ ಬೇಕಿದ್ದ ಏನ್ ಬೇಕದೆಲ್ಲ ಸಿಕ್ಕಿದೆ, ಆಗಿರ್ಬೇಕಾದ್ರೆ ನಾನಿನ್ನೂ ಕೇಳಕ್ಕಾಗತ್ತಾ? ಶಾರದಾ ಹಿಂಜರ್ಕೊಂಡು ನಿಂತಿರ್ತಾರೆ ಒಳಕೋಗ್ಲಿಕ್ಕೆ. ಇವಳು ಬಂದು ಮನಸ್ವಿನಿ ಅಂದ್ರೆ ಅಶ್ವಿನಿ ಬಂದ್ಬಿಟ್ಟಪ್ಪ ಅಂತ ಕತಿಯಲ್ಲಿ ಯಾರ್ದು ಅಡ್ಡಿ ಆತಂಕ ಇಲ್ಲ, ಬಾಮ್ಮ ಅಂದಾಗ ಹೋಗಕ್ಕೆ ಹಿಂಜರಿತಾರೆ. ಅದಕ್ಕೆ ಭೂಮಿ ಇದ್ದವಳು, ಅವಳು ನಿನ್ ಮಗಳೇ, ಹೋಗಿ ಶಾರದಮ್ಮ ಅಂತ ಕಳಿಸ್ತಾಳೆ. ಸರಿ. ಆನಂತರ ಅಶ್ವಿನಿ ಇದ್ದವಳು, ನನ್ಗೇನೋ ಈಗಲೇ ಬಿಟ್ಟೋಗ್ಬಿಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತು ಅಂತ ಅಂತಾರೆ. ಅದಕ್ಕೆ ಅಜ್ಜಿ ಇದ್ದವರು, ಯಾಕಂಗಂತೀಯ, ಅವಳೇ ಬಿಟ್ಟೋಗ್ತಾಳೆ, ಈ ಮನೆ ಸೊಸೆ ಅಂತಾರೆ. ಭೂಮಿ ಇದ್ದವಳು ಅಜ್ಜಿತನ ಸನ್ನೆ ಮಾಡಿ ಕರೀತಾಳೆ. ಸರಿ. ಸತ್ಯನ ಅಜಿತನಿಗೆ, ಅಜಿತ ನಿನ್ ಬಿಡ್ಬೇಡ ಕಣೋ, ನೋಡು ಇಲ್ಲಿವರೆಗೂ ಕೂಡ ನೀನು ಒಂಥರ ಎಮರ್ಜೆನ್ಸಿ ವಾರ್ಡಲ್ಲಿ ಇದ್ದೆ, ಈಗ ICUಗೆ ಹೋಗ್ತಾ ಇದೀಯ, ನಿಂದೇ ಆಟ, ನಿಂದೇ ಎಲ್ಲವೂ ಕೂಡ, ನೀನು ಏನಾದ್ರೂ ಮಾಡಿ ಇದನ್ನ ಸಕ್ಸಸ್ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಈ ಕಡೆ ಅಶ್ವಿನಿ ದೇವ್ಯಾನಿ ರೂಮಿಗೆ ಓಡ್ ಬರ್ತಾಳೆ. ಯಾಕೆಂದ್ರೆ ಎಲ್ರು ಕೂಡ ಮದ್ವೆ ಪ್ರಸ್ತಾಪ ಮಾಡ್ತಾರೆ. ಅಜ್ಜಿ ಇದ್ದವರು ಫಿಕ್ಸ್ ಮಾಡ್ಬಿಡ್ರಪ್ಪ ಡೇಟಾ ಅಂತ ಹೇಳ್ತಾರೆ. ಆಯ್ತು, ಅದಕ್ಕೆ ಅಂತ ಗುರು ಕರ್ಸಿ ಫಿಕ್ಸ್ ಮಾಡೋಣ ಬಿಡಮ್ಮ ಅಂತ ಹೇಳಿ ಅಂತಾರೆ ಸಂಗೀತ. ಅದಕ್ಕೆ ಅಂಜು ಇದ್ದವಳು, ಗಂಡೇ ಇಲ್ಲ, ಏನ್ ಮದ್ವೆ ಆಗೋದು ಅಂತ ಕೊಸರು ಕೊಡ್ತಾಳೆ. ಅದಕ್ಕೆ ಅಜಿತ್ ಇದ್ದವಳು, ಏನು ಎಮರ್ಜೆನ್ಸಿ ಮೇಲೆ ಕಳಿಸಿದೀನಿ ನಾನೇ, ಬರ್ತಾನೆ, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ಸುಮ್ಮನೆ ನಿನ್ ಕೂತ್ಕೊಂಡು ತಾಳಿ ಕಟ್ಸೋ ಜವಾಬ್ದಾರಿ ನಂದು ಅಂತ ಅಂತಾರೆ. ಕೊಲೆಗಡಕರು ಮದ್ವೆ ಆದ್ಮೇಲೆ ಇನ್ನು ನಿಮ್ಗೂ ಕೂಡ ಟಿಕೆಟ್ ಅದನ್ನ ನೆನ್ಪಿಟ್ಕೊಬಿಡಿ. ಅಶ್ವಿನಿ ಬಂದ್ಬಿಟ್ಟು, ಏನು ಕೊಲೆ ಮಾಡ್ಬಿಡ್ತೀನಿ, 50 ಜನ್ಮ ಎತ್ತು ಬಂದು ಕೂಡ ಆಗಲ್ಲ ಬಿಡು ಅಂತ ಹೇಳಂತಾಳೆ ದೇವ್ಯಾನಿ. ಯಾಕಾಗಲ್ಲ, ಇನ್ನೇನು ಮತ್ತೆ ನೀನು ಯಾರು ನನ್ ಕೊಲೆ ಮಾಡಕ್ಕೆ ಅಂದಾಗ, ಮತ್ತೆ ಅಲ್ಲೆಲ್ರು ಮದ್ವೆ ಸಿದ್ಧತೆ ನಡೆಸ್ತಾ ಇದ್ರೆ ನಾನು ಇಲ್ಲಿ ಆರಾಮಾಗಿ ಕೂತಿದ್ದೀರಲ್ಲ, ಕೂತ್ಕೋತೀನಿ, ಅದಕ್ಕೆ ಮಕ್ಕಳ ಮನೆಗೆ ನಾನು ಗೋಳಾಡ್ಬೇಕಿತ್ತ, ಮದ್ವೆ ನಿಲ್ಸೋದು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ದೆ, ಫಿಕ್ಸ್ ಮಾಡೋದು ಎಷ್ಟು ಕಷ್ಟನೋ ನಿಲ್ಸೋದು ಕೂಡ ಅಷ್ಟೇ ಕಷ್ಟ. ಅವಳು ಆಲ್ರೆಡಿ ಪ್ಲಾನ್ ಮಾಡ್ತಾ ಇದ್ದಾಳೆ ಮಗಳ ಜೊತೆ ನಚಿಕರಿಸಿ ಒಳಗೆ ಮಾಡ್ಕೊಳಕ್ಕೆ. ಇನ್ನು ಅಂಥದ್ರಲ್ಲಿ ಇವ್ರಿಗೆಲ್ಲ ಬಗ್ತಾಳ ಅವಳು, ಅಂತ ಕೊಲೆಗಡಿಕೆ ಅವಳು. ಅದಕ್ಕಂತಾಳೆ ಅಂದಾಗ, ಎಷ್ಟು ಮದ್ವೆಗಳು ಮಂಟಪದಲ್ಲೂ ಕೂಡ ನಿಂತೋಗಿದ್ದಾವೆ, ಆಗಿರ್ಬೇಕಾದ್ರೆ ತಾಳು ಮಂಟಪಕ್ಕೆ ಹೋಗ್ಬೇಕು, ಮದ್ವೆ ಫಿಕ್ಸ್ ಆಗ್ಬೇಕು, ಆಮೇಲೆ ಎಲ್ಲ ಆದ್ಮೇಲೆ ಅವಳು ಚಿಪ್ ಕೊಡೋಣ ಅಂತ ಅಶ್ವಿನಿಗೆ. ಅಲ್ಲಿವರೆಗೂ ನಿನ್ ಫೋನು ಮತ್ತೆ ನಿನ್ ವಿಡಿಯೋ ಮತ್ತೆ ನೀನು ಬಂದ್ ಮಾಡ್ಕೊ, ಪದೇ ಪದೇ ಯಾಕೆ ತೋರಿಸ್ತೀಯ ಅಂತ. ನೋಡು, ನಾವು ಅಲಾರಾಮ್ ಕೊಟ್ಕೊಂಡು ಹೇಳ್ತೀನಿ ಅಂತ ಇದ್ರೂ ಕೂಡ ಅದೊಂಥರ ನಮ್ಗೆ ರಿಮೈಂಡರ್ ಇದ್ದಂಗೆ, ಹಾಗಾಗಿ ಅದು ನಿನ್ ತಲೆಯಲ್ಲಿ ಇರ್ಬೇಕು, ಯಾವಾಗ್ಲೂ ಕೂಡ ನೆನಪಾಗ್ತಾ ಇರ್ಬೇಕು ಅಂತ ಹೇಳ್ತಾರೆ. ಈ ಕಡೆ ಅಜಿತ್ ಮತ್ತೆ ಭೂಮಿ ರೂಮ್ನಲ್ಲಿ ಅಜಿತ ಎಲ್ಲ ರಿಹರ್ಸಲ್ ಮಾಡ್ದಂಗೆ ಮಾಡ್ತಾ ಇರ್ತಾನೆ. ಭೂಮಿ ಅಂತಾರೆ, ಏನ್ ಸಾಹೇಬ್ರೆ ಅಂತ ಗುಲಾಬಿ ಹಿಡ್ಕೊಂಡು, ಏನಿಲ್ಲ ನಿನ್ ಜೊತೆ ಮಾತಾಡ್ಬೇಕು, ಅದೇನು ಹೇಳಿ ಸಾಹೇಬ್ರೆ ಅಂತ. ನಾನು ನಿನ್ನನ್ನ ಪ್ರೀತಿಸ್ತೀನಿ ಭೂಮಿ. ಹೌದಾ ಸಾಹೇಬ್ರೆ ಅಂತ ಹೇಳಿ ಅಂತ ರಿಹರ್ಸಲ್ ಮಾಡ್ತಾ ನಿಂತ್ಕೊಳ್ತಾನೆ. ಅಷ್ಟರಲ್ಲಿ ಭೂಮಿ ಬರ್ತಾಳೆ. ಭೂಮಿ ಬಂದ್ಬಿಟ್ಟು ನೋಡ್ತಾಳೆ. ನೋಡಿದ ತಕ್ಷಣ ಇಬ್ರು ಕೂಡ ಹಂಗೆ ಮೈ ಮರ್ತು ಬಿಡ್ತಾರೆ. ಟೀ ಎತ್ಕೊ ಬರ್ತಿದ್ದಾಗೇನೆ, ಅಪ್ಪ ಅಂದ ತಕ್ಷಣನೇ ಅಶ್ವಿನಿ, ಯಾರನ್ನಪ್ಪ ಅಂತ ಮೇಲೆ ನಿಲ್ಸು ಅದನ್ನ ನಾಟಕನ ಅಂದಾಗ, ಅದಕ್ಕೆ ಶ್ರವಣ್ ಇದ್ದವ್ರು, ಯಾಕಮ್ಮಂಗಂತೀಯ ಸಡನ್ ಆಗಿ, ನೀನು ಇಷ್ಟು ನನ್ನ ಮಗಳು ಮನಸ್ಸು, ನೀನು ಕೂಡ ನನ್ನ ಮಗಳೇ,
ನನಗಿಬ್ಬರು ಮಕ್ಕಳುಗಳು ಅಂತಾರೆ. ಎಲ್ರು ಕೂಡ ಖುಷಿ ಪಡ್ತಾರೆ. ಭೂಮಿ ಬಹಳಷ್ಟು ಅಪ್ಯಾಯತೆಯಿಂದ ಪ್ರೀತಿಯಿಂದ ಅವನ್ನ ಹಪ್ಕೊಳ್ತಾಳೆ ಅಪ್ಪ ಅಂತ ಹೇಳಿ. ಇಲ್ಲಿ ಅಶ್ವಿನಿಗೆ ಹೊಟ್ಟೆ ಉರ್ದಂಗ ಆಗ್ತದೆ, ಯಾಕೆಂದ್ರೆ ಇಲ್ಲಿ ಗೇಟ್ ಪಾಸ್ ಕೊಡ್ತಾರೋ ಅಂತ ಹೇಳಿ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.